ಸನ್ಮಾನಿತ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಸ್ವಾಗತ ಮಾಡುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿದ್ದಂಗೆ ನಾಗಮೋಹನ್ ದಾಸ್ ಅವರು ಈ ಒಳ ಮೀಸಲಾತಿ ವರ್ಗೀಕರಣ ಕುರಿತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ಸರ್ಕಾರ ನೇಮಕ ಮಾಡಿತು. ನೇಮಕ ಮಾಡಿದ್ದು 12/11/2024 12/11/2024 ಆಯೋಗವನ್ನು ಸರ್ಕಾರ ನೇಮಕ ಮಾಡಿತು. ನೇಮಕ ಮಾಡಿದ ನಂತರ ಆಯೋಗದವರು ಈ ಒಳ ಮೀಸಲಾತಿ ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡ್ಬೇಕಂಥೇಳಿ ಎಲ್ಲ ಜಾತಿಯ ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡೋ ಸಲುವಾಗಿ ಸರ್ವೆಯನ್ನು ಮಾಡಿಸ್ತೀವಿ. ತಮಗೆಲ್ಲ ಗೊತ್ತಿದ್ದಂಗೆ ನಾವು 2-3 ಸಲ ಬಂದು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಆ ಅಂಕಿ ಸಂಖ್ಯೆಗಳಲ್ಲಿ ಸುಮಾರು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಶಿಕ್ಷಕರು ಮತ್ತು ಗ್ರಾಮ ಪಂಚಾಯತಿ ಪಿ ಡಿ ಒಗಳು, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಕೆಲಸಗಳನ್ನು ಮಾಡಿ ಅಂಕಿ ಸಂಖ್ಯೆಗಳನ್ನು ಪಡ್ಕೊಂಡು ನಾಗಮೋಹನ್ ದಾಸ್ ಅವರು ಮೊನ್ನೆ ತಾನೇ 4ನೇ ತಾರೀಕಿಗೆ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದರು. ಆ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ ನಂತರ ಆ ವರದಿಯಲ್ಲಿ ಏನೈತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಅದನ್ನು ಮೊನ್ನೆ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಆ ವರದಿಯನ್ನು ಬಹಿರಂಗಪಡಿಸಿತು. ಬಹಿರಂಗಪಡಿಸಿದಾಗ ನಮಗೆ ಆ ವರದಿಯ ಅಧಿಕೃತವಾದ ವರದಿ ನಮ್ಮ ಕೈಲಿ ಸಿಕ್ತು. ಇದೇ ವರದಿ. ಆ ವರದಿಯಲ್ಲಿ ಅವರು ಸಾಮಾಜಿಕವಾಗಿ ಹಿಂದುಳಿದಂಥ ಏನು ಜಾತಿಗಳದವ ಆ ಜಾತಿಗಳಿಗೆ ಅನುಗುಣವಾಗಿ ಅಂಕಿ ಸಂಖ್ಯೆ ಅನುಗುಣವಾಗಿ ABCDE ಅಂತ 5 ವಿಭಾಗಗಳನ್ನು ಮಾಡಿದರು. ಮಾಡಿ ಅಲ್ಲಿ ಇರ್ತಕ್ಕಂಥ ಜಾತಿಗಳು ಒಟ್ಟು 59 ಜಾತಿಗಳು. ಆ 59 ಜಾತಿಗಳು ಒಟ್ಟು ಸೇರಿ 4,97,000 ಜನಸಂಖ್ಯೆ. 4,97,000 ಜನಸಂಖ್ಯೆಗೆ 1% ಮೀಸಲಾತಿಯನ್ನು ಕೊಡಬಹುದು ಅಂಥೇಳಿ ವರದಿಯಲ್ಲಿ ನಮೂದು ಮಾಡ್ಯಾರ. ಅದೇ ರೀತಿ ಬಿದಲ್ಲಿ ಒಟ್ಟು 34,91,000 ಜನ, ಅಲ್ಲಿ 18 ಜಾತಿಗಳು ಅದಾವೆ, ಉಪಜಾತಿಗಳು 18. ಅದರೊಳಗೆ ನಿಮಗೆ ಮೇನ್ ಇರ್ತಕ್ಕಂಥ ಜಾತಿಗಳಂತಂದ್ರೆ ಲಂಬಾಣಿ, ಬೋವಿ, ಕೊರಮ, ಕೊರಚ ಇವು ಮೇನ್ ಅದಾವು. ಅದರೊಳಗೆ ಸಬ್ ಕಾಸ್ಟ್ಗಳು ಒಟ್ಟು 18. ಅಲ್ಲಿ ಏನು ಮಾಡಿದ್ರು ಅಂದ್ರೆ ಲಂಬಾಣಿ ಅಲ್ಲ, ಚಲವಾದಿ, ಹೊಲಿಯ ಮತ್ತು ಅಲ್ಲಿ ಏನಂತಂದ್ರೆ 34,91,000 ಜನಸಂಖ್ಯೆ ಬಿ ಗ್ರೂಪ್ನಾಗ ಬರ್ತಕ್ಕಂಥ ಜಾತಿಗಳು ಒಟ್ಟು 18. ಅದರೊಳಗೆ ಮಾದಿಗ, ಮಾದಾರ, ಮೋಚಿ, ಸಮಗಾರ, ಡೋರ, ಡಕ್ಕಲಿಗ ಈ ರೀತಿ ಒಟ್ಟು 34,91,000 ಜನರನ್ನು ಗುರುತಿಸಿ ಅವರಿಗೆ 6% ಕೊಡ್ಬೇಕಂತೇಳಿ ನಮೂದು ಮಾಡಿದ್ದಾರೆ. ಅದೇ ರೀತಿ ಸಿ ಏನು ವಿಭಾಗ ಮಾಡ್ಯಾರ, ಆ ಸಿದೊಳಗೆ ಚಲವಾದಿ, ಹೊಲೆಯರು ಮತ್ತು ಮಾಲಾ ಈ ರೀತಿ ಒಟ್ಟು 17 ಜಾತಿಗಳನ್ನು ಗುರುತಿಸಿ ಅಲ್ಲಿ 28,63,000 ಜನಸಂಖ್ಯೆ ಐತಿ. ಅವ್ರಿಗೆ 5% ಕೊಡಬೇಕು ಅಂಥೇಳಿ ಸಮಿತಿ ಆ ವರದಿಯೊಳಗೆ ನಮೂದು ಮಾಡ್ಯಾರ. ಅದೇ ರೀತಿ ಡಿ ಗುಂಪಿನೊಳಗೆ ನಿಮ್ಗೆ ಜಾತಿ ಮೇನ್ ಜಾತಿ ಏನಂತ ಹೇಳಿದ್ರೆ ಲಂಬಾಣಿ, ಬೋವಿ, ಕೊರಮ, ಕೊರ್ಚ ಈ ರೀತಿ 26,97,000 ಜನ ಅದಾರ. ಅವ್ರಿಗೆ 4% ಕೊಡ್ಬೋದು ಅಂಥೇಳಿ ಆ ವರದಿಯಲ್ಲಿ ನಮೂದು ಮಾಡ್ಯಾರ. ಇನ್ನು ನಮಗೇನು ಈ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಏನು ಅಡೆತಡೆಗಳಿದ್ದವು, ಆ ಅಡೆತಡೆಗಳು ಯಾವಪ್ಪ ಅಂತೇಳಿದ್ರೆ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂಥೇಳಿ 3 ಕಾಸ್ಟ್ ಏನದಾವ. ಈ 3 ಕಾಸ್ಟ್ಗಳಿಗೆ ಉಪಜಾತಿಗಳು ಯಾವ ಅಂಥೇಳಿ ನಮೂದು ಮಾಡದೇ ಇರುವುದರಿಂದ ಅವರು ಈ ಸಮೀಕ್ಷೆ ಒಳಗೆ ತಮ್ಮ ಜಾತಿಯನ್ನು ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂಥೇಳಿ ನಮೂದು ಮಾಡಿರೋದ್ರಿಂದ ಆ ಜನ ಸಂಖ್ಯೆಗಳನ್ನು ಒಟ್ಟುಗೂಡಿಸಿ 4,52,000 ಅದಾರ ಅಂಥೇಳಿ ಆ ವರದಿ ಒಳಗೈತಿ. ಅದರೊಳಗೆ 1% ಅವ್ರಿಗೆ ಕೊಡ್ಬೇಕಂತೇಳಿ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ.
ಈ ಸರ್ಕಾರಕ್ಕೆ ಒಪ್ಪಿಸಿದ ನಂತರ ನಾಗಮೋಹನ್ ದಾಸ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯಾಕಂತ ಕೇಳಿದ್ರೆ ನಿಮ್ಗೆ ಗೊತ್ತಿದ್ದಂಗೆ ಅನೇಕ ವರದಿಗಳು ಸರ್ಕಾರದಲ್ಲಿ ಇವೆ. ಆದರೂ ಕೂಡ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರ ಮುಖಾಂತರ ಒಂದು ವರದಿಯನ್ನು ತರಿಸ್ಕೊಂಡು ಒಳ ಮೀಸಲಾತಿಯನ್ನು ಮಾಡ್ಬೇಕಂಥೇಳಿ ಏನು 2024 ಆಗಸ್ಟ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಆದೇಶ ಆಯಿತು. ಆ ಆದೇಶ ಆದ ನಂತರ ಈ ವರದಿಯನ್ನು ತರಿಸ್ಕೋಬೇಕಂತೇಳಿಸಿಂದ ನಾಗಮೋಹನ್ ದಾಸ್ ಅವರನ್ನು ನೇಮಕ ಮಾಡಿದರು. ನಾವು ನಾಗಮೋಹನ್ ದಾಸ್ ಅವರು ನೇಮಕ ಮಾಡಿದಾಗೂ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಏನಂತ ಒತ್ತಾಯ ಮಾಡಿದ್ವಿ? ಈಗಾಗಲೇ ನಿಮ್ಮಲ್ಲಿ ಅನೇಕ ವರದಿಗಳದಾವ. ಸದಾಶಿವ ಆಯೋಗದ ವರದಿ ಐತಿ, ಹಾವನೂರು ಅವರ ವರದಿ ಐತಿ, ಆಮ್ಯಾಗ ಈ ಮೊನ್ನೆ ತಾನೇ 2023 ಒಳಗೆ ಏನು ಮಾಧುಸ್ವಾಮಿ ಅವರ ಉಪಸಮಿತಿಯ ವರದಿ ಐತಿ. ಆ ವರದಿಯ ಆಧಾರದ ಮೇಲೆ ನೀವು ಮಾಡಬೇಕಾಗಿತ್ತು. ನಾಗಮೋಹನ್ ದಾಸ್ ಅವರ ವರದಿ ನೇಮಕ ಮಾಡೋದು ಅವಶ್ಯ ಇರಲಿಲ್ಲ ಅಂತ ನಾವು ಹೋರಾಟವನ್ನು ಮಾಡಿದ್ವಿ. ಅವರು ಮಾಡಿದರೂ ಕೂಡ ನಾಗಮೋಹನ್ ದಾಸ್ ಅವರು ನೇಮಕ ಮಾಡಿದರು. ನೇಮಕ ಮಾಡಿದ ನಂತರ ಕೂಡ ನಾಗಮೋಹನ್ ದಾಸ್ ಅವರು ಸಮೀಕ್ಷೆ ಮಾಡಿ ಇಡೀ ರಾಜ್ಯ ತುಂಬೆಲ್ಲ ಏನು ಸರ್ವೆ ಮಾಡಿ ಆ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದರು. ಒಪ್ಪಿಸಿದ ನಂತರ ಈಗ ಸಿದ್ದರಾಮಯ್ಯನವರು ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಜಾರಿ ಆಗತ್ತಂತ ನಮ್ಮದು ಆಶೆ ಇತ್ತು. ಆದರೂ ಕೂಡ ಆಗಲಿಲ್ಲ. ಮತ್ತು 16ನೇ ತಾರೀಕಿಗೆ ನಾವು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರಿತೀವಿ. ಆ ವಿಶೇಷ ಸಂಪುಟ ಸಭೆಯೊಳಗೆ ನಾವು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದರು. ನಾವು ಒತ್ತಾಯ ಮಾಡ್ತೀವಿ. ಏನು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರೆ, ಸದಾಶಿವ ಆಯೋಗ ವರದಿ ಜಾರಿ ಆಗಲಿಲ್ಲ. ನಾಗಮೋಹನ್ ದಾಸ್ ಅವರು ಈಗ ಸರ್ಕಾರಕ್ಕೆ ವರದಿ ಕೊಟ್ಟಾರ, ನೀವು ಮೊನ್ನೆ ಸಚಿವ ಸಂಪುಟ ಸಭೆಯೊಳಗೂ ಜಾರಿ ಮಾಡಲಿಲ್ಲ. ಈಗ ಮತ್ತೆ 16ಕ್ಕೆ ಅಂತೇಳಿ ಮುಗಿ ತುಪ್ಪ ಹಚ್ಚು ಕೆಲಸ ಮಾಡಬೇಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾಕಂತ ಕೇಳಿದ್ರೆ 30ರಿಂದ 40 ವರ್ಷಗಳವರೆಗೆ ಈ ಹೋರಾಟವನ್ನು ಮಾಡ್ಕೊತ ಬಂದಿದ್ದೀವಿ. ಮಾಡ್ಕೊತ ಬಂದರೂ ಕೂಡ ಸರ್ಕಾರಗಳು ನಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ. ಆದರೆ ನಮಗೆ ಏನು 2024 ಆಗಸ್ಟ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಮತ್ತೆ ನಮಗೆ ಜೀವ ಬಂದಿದೆ. ಯಾಕಂತ ಕೇಳಿದರೆ ಹಿಂದಿನ ಅವಧಿಯಲ್ಲಿ ಅನೇಕ ಸರ್ಕಾರಗಳು ಅಧಿಕಾರಗಳನ್ನು 40 ವರ್ಷದಲ್ಲಿ ಅನುಭವಿಸ್ಯಾವ. ಆದರೂ ಕೂಡ ಯಾರೂ ನಮಗೆ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಲಿಲ್ಲ. ಯಾಕಂತ ಕೇಳಿದರೆ ಅದು ಆರ್ಟಿಕಲ್ 341 ತಿದ್ದುಪಡಿ ಆಗಬೇಕು, ಕೇಂದ್ರ ಸರ್ಕಾರದವರು ತಿದ್ದುಪಡಿ ಮಾಡಬೇಕು, ಅದು ನಮಗೆ ಅಧಿಕಾರ ಇಲ್ಲ ಅಂಥೇಳಿ ಅನೇಕ ಗೊಂದಲಗಳು ನಮ್ಮಲ್ಲಿ ಇದ್ದವು. ಆದರೂ ಕೂಡ ಏನು 2 ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ತದ್ವಿರುದ್ಧವಾಗಿದ್ದರಿಂದ 5 ನ್ಯಾಯಾಧೀಶರ ಪೀಠ ಇನ್ನೊಂದು 5 ನ್ಯಾಯಾಧೀಶರ ಪೀಠ, 2 ಪೀಠಗಳು ತದ್ವಿರುದ್ಧವಾಗಿ ಒಂದು ಒಳ ಮೀಸಲಾತಿ ಮಾಡ್ಬೋದು ಅಂತ ಹೇಳಿತ್ತು, ಇನ್ನೊಂದು ಒಳ ಮೀಸಲಾತಿ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿತ್ತು. ಹಾಗಾಗಿ ಅವು 2 ತದ್ವಿರುದ್ಧವಾಗಿದ್ದರಿಂದ ಮುಂದೆ 7 ನ್ಯಾಯಾಧೀಶರ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ಹೋದಾಗ ನಮಗೆ 2024 ಆಗಸ್ಟ್ 1ನೇ ತಾರೀಕಿಗೆ 7 ನ್ಯಾಯಾಧೀಶರು ನಮಗೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಐತೆ ಅಂತೇಳಿ ತೀರ್ಪನ್ನು ಕೊಟ್ಟ ನಂತರ ಕೂಡ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾಯಿದೆ. ನಾನು ಸಿದ್ದರಾಮಯ್ಯನಲ್ಲಿ ಏನು ಕೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರುವಂಥ 2 ರಾಜ್ಯಗಳು, ಒಂದು ಪಂಜಾಬ, ಇನ್ನೊಂದು ತೆಲಂಗಾಣ, ಎರಡೂದರಲ್ಲಿ ಕೂಡ ನೀವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅಲ್ಲಿ 2 ರಾಜ್ಯಗಳಲ್ಲಿ ಕೂಡ ಈ ಒಳ ಮೀಸಲಾತಿ ವರ್ಗೀಕರಣ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಜಾರಿ ಮಾಡಿದ್ದಾರೆ. ಆದರೆ ನಿಮಗೆ ಯಾಕೆ ಜಾರಿ ಮಾಡ್ತಾ ಇಲ್ಲ? ನಿಮ್ಮ ಸರ್ಕಾರಗಳು ಅಂದರೆ ನಿಮ್ಮ ಪಾರ್ಟಿಯ ಸರ್ಕಾರಗಳು 2 ರಾಜ್ಯದಲ್ಲಿದೆ, 2 ರಾಜ್ಯದಲ್ಲಿ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗಿದೆ. ಹಂಗೆ ಹರಿಯಾಣದೊಳಗೂ ಆಗಿದೆ, ಆಂಧ್ರದೊಳಗೂ ಆಗಿದೆ, ತೆಲಂಗಾಣದೊಳಗೆ ನಿಮ್ಮ ಪಕ್ಷದ ಸರ್ಕಾರ ಇದೆ, ಅಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಿದರು. ಆದರೆ ನೀವು ಯಾಕೆ ಮಾಡ್ತಾ ಇಲ್ಲ ಅನ್ನುವ ನನ್ನ ಒಂದು ಕ್ವಶನ್. ಯಾಕಂತ ಕೇಳಿದರೆ ಇಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಂಥ ಕಾಣದ ಕೈಗಳು ಅದಾವೆ. ಆ ಕಾಣದ ಕೈಗಳನ್ನು ನೀವು ಗಮನ ಹರಿಸದೆ ಏನು ನಮ್ಮ 35ರಿಂದ 40 ವರ್ಷ ಹೋರಾಟ ಇತ್ತು, ಈ ಸಮಾಜಕ್ಕೆ ಅನ್ಯಾಯ ಆಗಿತ್ತು, ಆ ಅನ್ಯಾಯನ ಸರಿಪಡಿಸ್ಬೇಕಂತೇಳಿ ಕೇಸಿಂದ ಒತ್ತಾಯ ಮಾಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಹಿಂಗೆ ಮುಂದುವರೆದರೆ ನಾವು ಉಗ್ರ ಹೋರಾಟವನ್ನು ಮಾಡೋಕ್ಕೆ ತಯಾರಿದ್ದೀವಿ ಮತ್ತು ಸರ್ಕಾರವನ್ನು ಕಿತ್ತುಗ್ಯಾಕು ಕೂಡ ನಾವು ತಯಾರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು 16ನೇ ತಾರೀಕಿಗೆ ಏನು ಸಚಿವ ಸಂಪುಟ ಸಭೆಯನ್ನು ಕರೆದಿರಿ, ಆ ಸಭೆ ಒಳಗೆ ನೀವು ನಿರ್ಧಾರ ತೊಗೊಂಬಂದು ಒಳ ಮೀಸಲಾತಿ ವರ್ಗೀಕರಣ ಮಾಡಿರಿ. ಸಬ್ಜೆಕ್ಟ್ ಟು ಕಂಡೀಷನ್ ಅಂತ ಮಾಡಿರಿ. ಸಬ್ಜೆಕ್ಟ್ ಟು ಕಂಡೀಷನ್ ಅಂತಂದ್ರೆ ನೀವು ಮುಂದೆ ನಮಗೀಗ ತುರ್ತು ವರ್ಗೀಕರಣ ಆಗಬೇಕು. ನೀವು ಸಬ್ಜೆಕ್ಟ್ ಟು ಕಂಡೀಷನ್ ಮಾಡಿದ್ರಿ ಅಂದರೆ ನೀವು ಮುಂದೆ ನೀವು ಅಂಕಿ ಸಂಖ್ಯೆಗಳನ್ನು ತೊಗೊಂಡು ಇನ್ನೂ ನಾವು ಯಾರು ಅಪೋಸ್ ಮಾಡ್ತಾ ಇದ್ದಾರೆ, ಯಾರು ಅದು ಸರಿಯಾಗಿಲ್ಲ ಅಂತ ಹೇಳ್ತಾರೆ, ಅದನ್ನು ಇನ್ನೊಂದು ವರದಿ ತೊಗೊಂಡು ಕೇಸಿಂದ ನೀವು ಸಬ್ಜೆಕ್ಟ್ ಟು ಕಂಡೀಷನ್ ಈ ಜಾರಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಕೆಲವೊಂದು ಸಮುದಾಯಗಳು ಈ ವರದಿಯನ್ನು ವಿರೋಧ ವ್ಯಕ್ತಪಡಿಸ್ತಾರೆ. ಆದರೆ ಆ ವರದಿಯ ಅನುಗುಣವಾಗಿ ತಮಗೆಲ್ಲ ಗೊತ್ತಿದ್ದಂಗೆ ಅನೇಕ ಹೋರಾಟಗಳನ್ನು ಯಾರು ಮಾಡ್ತಾ ಇದ್ದಾರೆ, ಯಾರಿಗೆ ಅನ್ಯಾಯ ಆಗಿದೆ, ಯಾರು ಈ ತುಳಿತಕ್ಕೆ ಒಳಗಾಗಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಆದರೆ
ಆ ವಿನಾಕಾರಣ ಗೊಂದಲವನ್ನು ಸೃಷ್ಟಿಸುವ ಸಲುವಾಗಿ ಕೆಲವೊಂದು ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತವೆ. ಆ ವಿರೋಧ ವ್ಯಕ್ತಪಡಿಸೋರು ಅಂಕಿ ಸಂಖ್ಯೆಗಳು ಎಷ್ಟದಾವ ಅಂತ ವರದಿ ಒಳಗಿದೆ. ಆ ವರದಿ ಒಳಗಿದ್ದಾಗ ನಾವು ಅಷ್ಟದೀವಿ ಇಷ್ಟದೀವಿ ಸುಮಾರು ತಿಂಗಳವರೆಗೆ ನಾಗಮೋಹನ್ ದಾಸ್ ಅವರು ಮನೆ ಸಂಪರ್ಕ ಮಾಡಿ ಈ ಸರ್ವೆ ಮಾಡಿದ್ದಾರೆ, ಮತ್ತು ಆನ್ಲೈನ್ ಮುಖಾಂತರ ಸರ್ವೆ ಮಾಡಿದ್ದಾರೆ, ಮತ್ತು ಪಂಚಾಯತಿ ಮಟ್ಟದಲ್ಲಿ ಕೂಡ ಸರ್ವೆ ಮಾಡಿದ್ದಾರೆ. ಹೀಗಾಗಿ ಇದರಾಗೂ ಕೂಡ ನಾವು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದರೊಳಗೆ ನಾವು ಕಡಿಮೆ ಸಂಖ್ಯೆ ಇದ್ದೀವಿ, ನಾವು ಇನ್ನೂ ಇದರೊಳಗೆ ಬರಬೇಕಾಗಿತ್ತು ಅಂಥೇಳಿ ವಿನಾಕಾರಣ ಈ ಗೊಂದಲವನ್ನು ಸೃಷ್ಟಿ ಮಾಡಬೇಡ್ರಿ ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಈಗ ಹೆಂಗೈತೆ ಅಂದ್ರೆ 4 ಮಂದಿ ಅಣ್ಣತಮ್ಮರೊಳಗೆ 4 ಮಂದಿ ಅಣ್ಣತಮ್ಮರಿಗೆ ಇದ್ದಾಗ ತಂದೆ ತಾಯಿ ನಾವು ಬೇರೆ ಆದಾಗ ನಮಗೇನು ಪಾಲನ್ನು ಹಂಚಿಕೊಡ್ತಾರೆ, 4 ಮಂದಿ ಒಳಗೆ 1 ರೊಟ್ಟಿ ಕೊಟ್ಟಾಗ 4 ಮಂದಿ ಹಂಚ್ಕೊಂಡು ತಿನ್ನುವಂಥ ಸ್ವಭಾವ ನಮ್ಮ ಸಮುದಾಯಗಳು ಅದಾವ. ಹಾಗಾಗಿ ನೀವು ಕಸ್ಕೊಂಡು ತಿನ್ನುವಂಥ ಕೆಲಸವನ್ನು ಮಾಡಬೇಡ್ರಿ. ಅವನು ಹೊಟ್ಟೆ ತುಂಬಲಿ, ಅವನಿಗೂ ಅನುಕೂಲ ಆಗಲಿ. ಅವನು ಈ ನಮ್ಮ 4 ಮಂದಿ ಅಣ್ಣತಮ್ಮರೊಳಗೆ ಅವನು ಒಬ್ಬ ತಮ್ಮದನ, ಅವನಿಗೂ ಒಂದು ತುಣುಕು ರೊಟ್ಟಿ ಕೊಡೋಣ ಅನ್ನೋ ಒಂದು ಭಾವನೆ ಇಟ್ಕೊಂಡು ನೀವು ಮಾತಾಡಬೇಕು ಅಂತ ಹೇಳಿಸಿಂದ ಯಾರು ವಿರೋಧ ವ್ಯಕ್ತಪಡಿಸ್ತಾರೋ ಅವರಿಗೆ ವಿನಂತಿ ಮಾಡ್ಕೋತೇನೆ. ವಿನಂತಿ ಮಾಡ್ಕೊಂಡ್ರ ಮೂಲಕ ಕೆಲವೊಂದು ಜಾತಿಯವರು ಇನ್ನೂ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ. ನೀವು ಗೊತ್ತಿರಲಿ, ಸದಾಶಿವ ಆಯೋಗದ ವರದಿಯಲ್ಲಿ ಇರತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಗಮನಿಸಿರಿ, ನಾಗಮೋಹನ್ ದಾಸಗಳ ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ಗೊತ್ತಾಗತ್ತೆ ಯಾರು ಹೆಚ್ಚದಾರ ಯಾರು ಕಡಿಮೆ ಅದಾರ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ಅದಕ್ಕಾಗಿ ಸಿದ್ದರಾಮಯ್ಯನವರಲ್ಲಿ ಮತ್ತೊಮ್ಮೆ ವಿನಂತಿ ಮೂಲಕ ಆಗ್ರಹವನ್ನು ವ್ಯಕ್ತಪಡಿಸ್ತೀನಿ. 16ನೇ ತಾರೀಕಿಗೆ ನೀವು ನಾಗಮೋಹನ್ ದಾಸ್ ಅವರ ವರದಿಯನ್ನು ಜಾರಿ ಮಾಡಬೇಕು, ನಮ್ಮ ಸಮುದಾಯಗಳಿಗೆ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಅಂತೇಳಿ ವಿನಂತಿ ಮಾಡ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ.